ಫ್ಯೂ ಬ್ರೆಡ್ ಸ್ಲೈಸಸ್ ತಗೊಳ್ಳಿ. ಆ ಬ್ರೆಡ್ ಎಡ್ಜಸ್ನ ಈ ಥರ ಕಟ್ ಮಾಡಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಬ್ರೆಡ್ಸ್ ಬೇಕು ಅಂತ ಅನಿಸುತ್ತೋ ಸೊ ಅಷ್ಟನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಕಪ್ಪಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಂಥ ಈ ಕಸ್ಟರ್ಡ್ ಮಿಲ್ಕ್ನ ಹಾಲಿನೊಳಗೆ ಹಾಕಿ 2 ಮಿನಿಟ್ಸ್ ಬಾಯ್ಲ್ ಮಾಡಿ. ಸೊ ಒನ್ಸ್ 2 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡಿ. ಈಗ ಒಂದು ಕಪ್ಪಿಗೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಶುಗರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ ನಂತರ ಒಂದು ಟ್ರೇಗೆ ಈ ಕಟ್ ಮಾಡಿ ಇಟ್ಟಿದಂತಹ ಈ ಬ್ರೆಡ್ ಸ್ಲೈಸಸ್ನ ಅರೇಂಜ್ ಮಾಡಿಕೊಂಡು ಅದರ ಮೇಲೆ ಈ ಕಸ್ಟರ್ಡ್ ಮಿಲ್ಕ್ನ ಹಾಕ್ಕೊಂಡು ಹೋಗಿ. ಹಾಗೆ ಈ ಫ್ರೆಶ್ ಕ್ರೀಮ್ ಮಿಲ್ಕ್ ಕೂಡ ಅದರ ಮೇಲೆ ಹಾಕಿ. ಸೊ ಇದೇ ಥರ ನೀವು ಎಷ್ಟು ಬ್ರೆಡ್ ಸ್ಲೈಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಅಷ್ಟು ಬ್ರೆಡ್ ಸ್ಲೈಸಸ್ಗೆ ಇದೇ ಪ್ರೋಸೆಸ್ನ ರಿಪೀಟ್ ಮಾಡಿ. ಎಲ್ಲ ಆದ ನಂತರ 1 ಅವರ್ ಫ್ರೀಜರಲ್ಲಿಡಿ. ಸೊ ನಿಮಗೆ ಇಷ್ಟ ಬಂದಿರೋ ನಟ್ಸಿಂದ ಗಾರ್ನಿಷ್ ಮಾಡಿ ತಿನ್ನಿ. This is so good.